ಭಾಷೆಗಳು, ಅದ್ರೊಳಗೆ 2 ಭಾಷೆ ಬರ್ತಾವ ಸ್ನೇಹಿತರೆ. ಒಂದು ಸಿಂಧಿ ಭಾಷೆ ಬರುತ್ತೆ, ಇನ್ನೊಂದು ಡೋಗ್ರಿ. ಅದಕ್ಕೋಸ್ಕರ ಸರಿಯಾದಂತ ಉತ್ತರ ಯಾವ್ದ್ರಿ? ಡಿ. ಹಾಗಾದ್ರೆ ವೇಸ್ಟ್ ಮಾಡೋದು ಬೇಡ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ನೋಡ್ರೆ, ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಶಿಕ್ಷಕರು, ನೋಡವ್ರೆ, ಶಿಕ್ಷಕರು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ? ಬಹಳ ಸಿಂಪಲ್ ಇದೆ. ಇದನ್ನು ಎಕ್ಸಾಮ್ದಲ್ಲಿ KA ನಿಮಗೆ ತೋರಿಸಿದ್ರೆ ಈ ಬುಕ್ ದನ್ನು, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲ ನಾ ಕವರ್ ಮಾಡ್ತಿರ್ತೀನಿ. ಇಂಪಾರ್ಟೆಂಟ್ ಏನು ಭಾಳ ರಿಪೀಟೆಡ್ ಅವಲ್ರಿ, ಅವೇ ಕ್ವಶನ್ ಪೇಪರ್ ತಂದು ನಿಮಗೆ ಸಾಲ್ವ್ ಮಾಡ್ತಿರ್ತೀನಿ ಸ್ನೇಹಿತರೆ. ಹಾಗಾದ್ರೆ ಶಿಕ್ಷಕರು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. ಯಾವುದು ಸರಿಯಾದಂತ ಉತ್ತರ ಅಂದ್ರೆ ಆಯ್ಕೆ ನಂಬರ್ ಸಿ ಸ್ನೇಹಿತರೆ. ಯಾಕೆ ಆಯ್ಕೆ ನಂಬರ್ ಸಿ ಆಗುತ್ತೆ ನೋಡೋರೆ, ಇಲ್ಲಿ ಜಸ್ಟ್ ನೋಡ್ರೆ, ಒಂದು ಮಹಿಳೆಯರಿಗೆ, ಇನ್ನೊಂದು ಯಾವ್ದ್ರಿ? ಯಾವುದು ಶಿಕ್ಷಕರು ಪುರುಷರು ಅಂದ್ರೆ ಶಿಕ್ಷಕರು ಪುರುಷರು ಮತ್ತು ಮಹಿಳೆಯರು. ಒಂದು ಮಹಿಳೆಯರು, ಇದು ಏನ್ರಿ? ಪುರುಷರು. ಇಲ್ಲಿ ಮಿಡಲ್ ಏನು ಬರ್ತಂದ್ರೆ ಶಿಕ್ಷಕರು. ಕೆಲವು ಶಿಕ್ಷಕರು ಮಹಿಳೆಯರು ಇರ್ತಾರೆ, ಕೆಲವು ಮಹಿಳೆಯರು ಏನ್ ಬೇಕಾದಿರ್ಬೋದ್ರಿ. ಕೆಲವು ಪುರುಷರು, ಇಲ್ಲಿ ಸ್ವಲ್ಪ ಅಂದ್ರೆ ಏನ್ರಿ? ಕೆಲವು ಪುರುಷರು ಶಿಕ್ಷಕರು ಇರ್ಬೋದು, ಕೆಲವು ಬೇರೆ. ಅದಕ್ಕೋಸ್ಕರ ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಪ್ರಮಾಣ ತೋರಿಸ್ಬೇಕ್ರಿ. ಕೆಲವು ಮಹಿಳೆಯರು, ಎಲ್ಲಾ ಮಹಿಳೆಯರು ಶಿಕ್ಷಕರು ಇರ್ಲಿಕ್ಕೆ ಸಾಧ್ಯದನ್ರಿ? ಇಲ್ಲ. ಅದಕ್ಕೋಸ್ಕರ ಈ ಬೇಸಿದ ಮೇಲೆ ಹೇಳಿಕೆ ಮತ್ತು ಕಾರಣಗಳು ಇವತ್ತು ತೊಗೊಂಡಿವ್ರೆ. ನಿಮಗೆ ಪರ್ಫೆಕ್ಟ್ ಮಾಡಿಸ್ಲಿಕ್ಕೆ ಅಂದ್ರೆ ಕೇಳ್ರಿ, ಸಿಲೋಲಿಸಮ ಕರೆಕ್ಟ್ ಆಗಿ ಸ್ಲೋ ಆಗಿ ಹೇಳ್ತೀನಿ, ನಿಮಗೆ 100% ಕ್ಲಿಯರ್ ಆಗತ್ರಿ. ಇಲ್ಲಿ ಜಸ್ಟ್ ನೋಡ್ರಿ, ಇದು ಕ್ಲಿಯರ್ ಐತ್ರಿ. ಯಾವಾದ್ರಿ? ಸಿ ಆನ್ಸರ್ ಆಯ್ತು. ಈಗ ನೆಕ್ಸ್ಟ್ 3ನೇದ ಪ್ರಶ್ನೆ ನೋಡ್ರಿ, ಬಹಳ ಸಿಂಪಲ್ ಇದೆ. 1-2 ನಿಮಿಷ ನಿಮಗೆ ಇದ್ರೊಳಗೆ ಕೇಳಿದ್ರಿ, ಗ್ರೂಪ್ ಸಿ ಇದೊಳಗೆ ಕೇಳಿದ್ ನೋಡ್ರೆ. ಏನ್ ಕೇಳ್ತಾನ ನೋಡ್ರೆ, ಈ ಕೆಳಗೆ ನೀಡಲಾದ ಆಯ್ಕೆಗಳಲ್ಲಿ ಗುಂಪಿಗೆ ಸೇರದ ವಿಭಿನ್ನವಾಗಿರುವ ಆಯ್ಕೆಯನ್ನು ಗುರುತಿಸಿರಿ. ಯಾವಾಗ ನಮಗೆ ಗುಂಪಿಗೆ ಸರಿಯಾದಂತ ಉತ್ತರ ಸಿ ಬರುತ್ತೆ. ಯಾಕೆ ಸಿ ಬರುತ್ತೆ ಅಂದ್ರೆ, ಇದು 125 ಏನು ಹೇಳಿವ್ರೆ? 5ರದ್ದು ಕ್ಯೂಬ್ ರೀ. ಇದು 1331 ಏನ್ರಿ? 11ರದ್ದು ಕ್ಯೂಬ್ ರೀ. 1000 ಏನ್ರಿ? 10ರದ್ದು ಕ್ಯೂಬ್. ಬಟ್ ಇದು ಏನಾಗತ್ರಿ? ಇದು ಸ್ಕ್ವೇರ್ ಆಗತ್ತ ಸ್ನೇಹಿತರೆ. 21ರದ್ದು ಸ್ಕ್ವೇರ್ ಎಷ್ಟಾಗತ್ರಿ? 21ರದ್ದು ಸ್ಕ್ವೇರ್ 441. ಇವು 3 ಕ್ಯೂಬ್ ಅವ, ಇದು ಸ್ಕ್ವೇರ್ ಅದ. ಅದಕ್ಕೆ ಗುಂಪಿಗೆ ಸೇರ್ಲಾರ್ದ ಯಾವ್ದಾರೆ? ಆಯ್ಕೆ ನಂಬರ್ 3 ಸರಿಯಾದಂತ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ದಿಸ್ ಇಸ್ ಆಲ್ಸೋ ಇವರೇ ನಿಮಗೆ ಎಕ್ಸಾಮ್ದೊಳಗೆ ಕೇಳಿದ್ರೆ, ಈ ಕೆಳಗಿನ ಉದಾಹರಣೆಯಲ್ಲಿ ವಿಭಿನ್ನವಾಗಿರುವ ಚಿತ್ರವನ್ನು ಗುರುತಿಸಿರಿ. 3 ಒಂದೇ ಇದಕ್ಕೆ ಸಂಬಂಧಪಡ್ತಾವ್ರೆ, ಒಂದು ಬೇರೆನೆ ಅನಿಸ್ಬಿಡ್ತಾರೆ. ನಿಮಗೆ ನೋಡಿದ್ರೆ ಗೊತ್ತಾಗತ್ರಿ. ಎಕ್ಸಾಮ್ದೊಳಗೆ ಕೇಳಿದ್ರೆ, ಈ ಕೆಳಗಿನ ಉದಾಹರಣೆಯಲ್ಲಿ ವಿಭಿನ್ನವಾಗಿರುವ ಚಿತ್ರವನ್ನು ಗುರುತಿಸಿರಿ. 3 ಒಂದಕ್ಕೆ ಸಂಬಂಧಪಡ್ತಾವ್ರಿ. ಇಲ್ಲಿ ನೋಡಿದ್ರೆ, ಇದು ಡೆಲ್ಟಾ, ಇದು ಗಾಮಾ, ಇದು ರುಪೀಸ್ ಅದ ರೀ, ಇದು ಅಲ್ಪ ಇದೆ. ಕಂಪ್ಯೂಟರ್ ಬಗ್ಗೆ ಒಂದು ಮ್ಯಾಥಮೆಟಿಕಲ್ ರಿಲೇಟೆಡ್ ಪಾರ್ಸಿಯಲ್ ಚಾಪ್ಟರ್ ಇರ್ತಿರ್ರೆ ನಿಮಗೆ. ಅದು ನಾ ಯಾಕಂದ್ರೆ ಇವತ್ತು 1-2 ದಿನದಾಗ ನಾನು ನಿಮ್ಗೆ ಅವು ಹೇಳ್ಕೊಡ್ತೇನೆ. ಲೆಕ್ಕ ಬರ್ತಾವ್ರಿ ಸರ್, ಅವು ಲೆಕ್ಕ ನಿಮ್ಗೆ ನೋಡಿದ್ರೆ ಎಷ್ಟು ಈಸಿಯಾಗಿ ಹೇಳ್ಕೊಡ್ತೇನೆ. ಓಕೆ, ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ಹೇಳಿದ್ರೆ ರುಪೀಸ್. ಯಾಕಂದ್ರೆ ಇವು 3 ಒಂದು ಇದಕ್ಕೆ ಕ್ಯಾಟಗರಿಗೆ ಸೇರ್ತಾವ್ರಿ. ಅಲ್ಪ, ಬೀಟಾ, ಗಾಮಾ, ಡೆಲ್ಟಾ ಇವೆಲ್ಲ ಏನ್ರಿ ಎಂಗಲದೊಳಗೆ. ಇದು ರುಪೀಸ್ ಅಂದ್ರೆ ಏನ್ರಿ? ದುಡ್ಡಿಗೆ ಸಂಬಂಧಪಟ್ಟಂಗ ಆಗುತ್ತಾ. ಅದಕ್ಕೆ ನೋಡಿದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರೂ ಮಾಡಿದ್ರಿ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡೋಣ? ಬೇರೆ ಪ್ರಶ್ನೆಗೆ ಹೋಗೋಣ. ಎಸ್, ಇದನ್ನು ಬಿಟ್ಟು ಹೋದ ನಿಮಗೆ ಗ್ರೂಪ್ ಸಿ ದೊಳಗೆ ಕೇಳಿ, ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಕಾಣೆಯಾಗಿರುವ ಸಂಖ್ಯೆಯನ್ನು ಗುರುತಿಸಿರಿ. ಎಷ್ಟು ಸಿಂಪಲ್ ನೋಡ್ರಿ. ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಕಾಣೆಯಾಗಿರುವ ಸಂಖ್ಯೆಯನ್ನು ಗುರುತಿಸಿರಿ. 14, 10, 12, 10, 42, 26, 42, 14 ಪ್ರಶ್ನಾರ್ಥಕ ಚಿಹ್ನೆ, 28, 16, 32, 8. ಹಾಗಾದ್ರೆ ಯಾವುದು ಸರಿಯಾದಂತ ಉತ್ತರ ಬರುತ್ತಾ ಹೇಳಿದ್ರೆ ಕ್ವಿಕ್ ನೋಡ್ರೆ. ಇಲ್ಲಿ ಏನು ಮಾಡ್ಯಾನಂದ್ರೆ, ಇವು 2 ಸಂಖ್ಯೆ ಕೂಡ್ಸನ ಸ್ನೇಹಿತರೆ. 14 + 10 ಕೂಡಿಸ್ರಿ ಎಷ್ಟಾಗತ್ರಿ? 24. ಆ 24ಕ್ಕೆ 2 ಡಿವೈಡ್ ಮಾಡ್ಯಾನ್ರಿ. 2 ಒಂದ್ಲೆ 2 ರೀ, 2 12 24. ಅದೇ 12 ಇಲ್ಲಿ ಬಂದದ್ರಿ. ಸೇಮ್ 10 + 42 ಎಷ್ಟ್ರಿ? 52. ಅದಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತ್ರಿ? 50. ಸಾರಿ 50 ಅಲ್ರಿ. ಹಾಗಾದ್ರೆ 2 ಡಿವೈಡ್ ಮಾಡ್ರಿ 26 ಬರುತ್ತೆ. ಇವು 2 ಯಾವ ರೀತಿ ಮಾಡಿರ್ತೀವಲ್ರಿ, ಹಿಯರ್ ಆಲ್ಸೋ ಸೇಮ್ ಮಾಡ್ಬೇಕ್ರಿ. ಹಾಗಾದ್ರೆ ಇಲ್ಲಿ ಎಷ್ಟಿದೆ ಹೇಳಿ ಸ್ನೇಹಿತರೆ? 42 + 14 ಎಷ್ಟ್ರಿ? 56. ಡಿವೈಡೆಡ್ ಬೈ ಎಷ್ಟ್ರಿ? 2. 56ರ ಅರ್ಧ ಎಷ್ಟ್ರಿ? 28. ಸರಿಯಾದಂತ ಉತ್ತರ. ಆಯ್ಕೆ ನಂಬರ್ ಯಾವುದು ಹೇಳಿ ಸರ್? ಎ ಸರಿಯಾದಂತ ಉತ್ತರ. ವೆರಿ ವೆರಿ ಸಿಂಪಲ್ ಇದಿರ್ತಿರ್ವ್ರೆ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಪ್ರಶ್ನೆಗೆ. ಹಾಗಾದ್ರೆ ಇದು ನೋಡೋಣ ಯಾರು ಮಾಡ್ತಿರ್ವ್ರಿ, ಸ್ವಲ್ಪ ತಲೆ ಓಡಿಸ್ರಿ ಸರ್. ನೋಡ್ರಿ, ಇದು ಪ್ರಶ್ನಾರ್ಥಕ ಚಿಹ್ನೆ ನೋಡಿ ಸ್ನೇಹಿತರೆ. ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಬರುವ ಸಂಖ್ಯೆ ಯಾವುದು? ನೋಡವ್ರೆ ಏನ್ ಹೇಳ್ತಾನ್ರಿ? ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಬರುವ ಸಂಖ್ಯೆ ಯಾವುದು? ಇಲ್ಲಿ ನೋಡವ್ರೆ 7, 9, 130, 6, 8, 100 ಇದೆ. ಹಾಗಾದ್ರೆ 5, 7 ಎಷ್ಟು ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಇಲ್ಲಿ ಒಂದು 6 ಇದೆ, 8 ಇದೆ.
ಓಕೆ, ಈ ರೀತಿ ಇಲ್ಲಿ ಸ್ವಲ್ಪ ಲೈನ್ ಇದು ಆಗ್ಯದ್ರಿ ಇವರೇ. ಹಾಗಾದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ಇದ್ರೊಳಗೆ ಕೇಳಿದ್ ನೋಡ್ರಿ, ಎಲ್ಲಾನು KA ಡಿಪಾರ್ಟ್ಮೆಂಟ್ ಇನ್ನು ಹಂತವೇ ತೋತಿರ್ತೀನಿ ವಿತ್ ಅದರ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ತೋತಿರ್ತೀನಿ. ಇಲ್ಲಿ ಏನು ಮಾಡ್ಯ ನೋಡಿ ಸರ, ಇವು ಎರಡಕ್ಕ ಸ್ಕ್ವಯರ್ ಮಾಡಿ ಕೂಡಿಸಿದ್ದಾನೆ ರೀ. ಈ ನಂಬರ್ ಬರುತ್ತೆ, ಬೇಕಾದ್ರೆ ಚೆಕ್ ಮಾಡಿವ್ರೆ. 7ರ ಸ್ಕ್ವಯರ್ ಎಷ್ಟ್ರಿ 49, 9ರ ಸ್ಕ್ವಯರ್ ಎಷ್ಟ್ರಿ 81. ಹಾಗಾದ್ರೆ ಎರಡು ಕೂಡಿಸ್ರಿ ಸರ. 9 1 10, 4 8 12, 12 1 ಎಷ್ಟ್ರಿ 13, 130. ಸೇಮ್ ಹಿಯರ್ ಆಲ್ಸೋ ಏನ್ ಮಾಡ್ತಾನ್ರಿ, ಸ್ಕ್ವಯರ್ ಮಾಡಿ ಪ್ಲಸ್ 6ರ ಸ್ಕ್ವಯರ್ ಎಷ್ಟ್ರಿ 36. ಅದೇ ರೀತಿ 8ರ ಸ್ಕ್ವಯರ್ ಎಷ್ಟ್ರಿ 64. ಹಾಗಾದ್ರೆ ಕೂಡಿಸ್ರಿ ಸರ. 6 + 4 ಎಷ್ಟ್ರಿ 10, 3 6 9, 9 1 ಎಷ್ಟ್ರಿ 10. ಹಾಗಾದ್ರೆ ಇದು ಎಷ್ಟು ಬರುತ್ತೆ 100. ಇವು ಎರಡು ಯಾವ ರೀತಿ ಪ್ಯಾಟರ್ನ್ ಮಾಡ್ತೀವಲ್ರಿ, ಥರ್ಡ್ ಒನ್ ಆಲ್ಸೋ ಏನ್ ಮಾಡಬೇಕು ಹೇಳಿ ವಿದ್ಯಾರ್ಥಿಗಳೇ, ಅದೇ ರೂಪದಲ್ಲಿ ನಾವು ಮಾಡಬೇಕು. ಹಾಗಾದ್ರೆ ಇದಕ್ಕೂ 5ರ ಸ್ಕ್ವಯರು ಪ್ಲಸ್ 7ರ ಸ್ಕ್ವಯರ್. 5ರ ಸ್ಕ್ವಯರ್ ಎಷ್ಟು ಬರುತ್ತೆ ರೀ 25. 7ರ ಸ್ಕ್ವಯರ್ ಎಷ್ಟ್ರಿ 49. ಹಾಗಾದ್ರೆ ಎರಡು ಕೂಡಿಸಿ 5 + 9 ಎಷ್ಟ್ರಿ 14, 2 4 6, 6 1 ಎಷ್ಟ್ರಿ 7, 74 ಸರಿಯಾದಂತ ಉತ್ತರ. ಹಾಗಾದ್ರೆ ಎಷ್ಟು ಬರುತ್ತೆ ಹೇಳ್ರಿವರೇ 74. ಎಲ್ಲರೂ ಮಾಡಿದ್ದೀರಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಜಸ್ಟ್ ಕ್ವಿಕ್ ಆಗಿ ಇಲ್ಲಿ ನೋಡವ್ರೆ, ಇದನ್ನು ನಿಮ್ಗೆ ಗ್ರೂಪ್ ಸಿ ದೊಳಗೆ ಕೇಳಿದ್ರಿವ್ರೆ. ಇಲ್ಲಿ ನೋಡವ್ರೆ ಏನು ಕೊಟ್ಟನ, ಯಾರು ಕ್ವಿಕ್ ಆಗಿ ಮಾಡ್ತೀರಿ, ಸ್ವಲ್ಪ ತಲೆ ಓಡಿಸ್ಬೇಕ್ರೆ. ಅನಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆ. 1ನೇದು 2ನೇದಕ್ಕೆ ಯಾವ ರೀತಿ ಸಂಬಂಧ ಇರುತ್ತಲ್ರಿ, 3ನೇದನು 4ನೇದಕ್ಕೆ ಅದೇ ರೀತಿ ಇರುತ್ತದೆ. ಆಯ್ಕೆಗಳು ಕೊಟ್ಟಾನ್ರಿ. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಬಹಳ ಸಿಂಪಲ್ ಅದ್ರೆ. 1ನೇದು 2ನೇದಕ್ಕೆ ಇಲ್ಲಿ ನೋಡವ್ರೆ 2 1 6, ಇದ್ರದ್ದು ವ್ಯಾಲ್ಯೂ ಎಷ್ಟದ ರೀ 81. ಅದೇ ರೀತಿ 500 ಎಷ್ಟದ ರೀ 12, ಇದರದ ಬೆಲೆ ಎಷ್ಟು ನೋಡ್ರಿ. ಲಾಜಿಕ್ ನೋಡ್ರಿ, ಡಿಜಿಟಲ್ ಸಮ್ ಮಾಡ್ಯಾನ್ರಿ ಸರ್. ಡಿಜಿಟಲ್ ಸಮ್ ಇಲ್ಲಿ ನೋಡ್ರೆ 2 + 1 + 6 ಒಟ್ಟು ಕೂಡಿಸ್ರಿ ಎಷ್ಟಾಗತ್ರಿ 9 ಆಗುತ್ತೆ. 9ರ ಸ್ಕ್ವಯರ್ ಎಷ್ಟ್ರಿ 81. ಇದೇ 81 ಬಂದಿದೆ. ಡಿಜಿಟಲ್ ಸಮ್ ಮಾಡಿ ಸ್ಕ್ವೇರ್ ಮಾಡಿದ್ದಾನೆ. 1ನೇದು 2ನೇದಕ್ಕೆ ಯಾವ ರೀತಿ ಸ್ಕ್ವೇರ್ ಮಾಡ್ತಾನಲ್ರಿ, ಥರ್ಡ್ ನೋಡಿವ್ರೆ. ಇದು ಥರ್ಡ್ ಒನ್ ಆಲ್ಸೋ ಫೋರ್ತ್ ಒನ್ಗೆ ಏನಿರ್ಬೇಕ್ರಿ ಸೇಮ್. ಇವು ಕೂಡಿಸ್ರಿವ್ರೆ 5 + 1 + 2. ಹಾಗಾದ್ರೆ 5 1 6, 6 2 ಎಷ್ಟ್ರಿ 8. 8ಕ್ಕೆ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ ರೀ 64. ದಿಸ್ ಈಸ್ ಅವರ್ ಆನ್ಸರ್. ಹಾಗಾದ್ರೆ ಆಯ್ಕೆ ಯಾವುದು ಬರುತ್ತೆ ಹೇಳಿ ಸ್ನೇಹಿತರೆ, ಆಯ್ಕೆ ನಂಬರ್ 2 ಸರಿಯಾದಂತ ಉತ್ತರ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡುವ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್ ರೈಟ್, ಇಲ್ಲಿ ನೋಡುವ್ರಿ. ಇಲ್ಲಿ ನೋಡೋಣ ಯಾರು ಹೇಳ್ತೀರಿ. ಇದನ್ನು ನಿಮಗೆ ಗ್ರೂಪ್ ಸಿ ದಲ್ಲಿ ಕೇಳಿದ್ದು ಎಲ್ಲರೂ ಮಾಡ್ತಿರುವರೆ. ಬಹಳ ಸಿಂಪಲ್ ಇದೆ. ಏನು ಕೊಟ್ಟ ನೋಡ್ರಿ, ಒಂದು ವಸ್ತುವನ್ನು 15% ರಿಯಾಯಿತಿ ದರದಲ್ಲಿ ಒಬ್ಬನು ರೂಪಾಯಿ 255ಗಳಿಗೆ ಕೊಂಡುಕೊಂಡನು. ನೋಡುವರೆ ಏನು ಹೇಳ್ತಾನೆ ನೋಡುವರೆ, ಒಂದು ವಸ್ತುವನ್ನು 15% ರಿಯಾಯಿತಿ ದರದಲ್ಲಿ ಒಬ್ಬನು ರೂಪಾಯಿ 255ಗಳಿಗೆ ಕೊಂಡುಕೊಂಡನು. ಹಾಗಾದ್ರೆ ನನಗೇನು ಹೇಳ್ತಾನ್ರಿ, ರಿಯಾಯಿತಿ ಇಲ್ಲದಿದ್ದರೆ ಅದರ ಬೆಲೆ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನ್ರಿ. ಏನ್ರಿ, ರಿಯಾಯಿತಿ ಇಲ್ಲದಿದ್ದರೆ ಅದರ ಬೆಲೆ ಎಷ್ಟಾಗುತ್ತದೆ ಅಂತ ಹೇಳಿ ಪ್ರಶ್ನೆ. ಡಿಸ್ಕೌಂಟ್ 15% ಡಿಸ್ಕೌಂಟ್ ಅಂದ್ರೆ 85% = 255 ಆದ್ರೆ ವಿತೌಟ್ ಡಿಸ್ಕೌಂಟ್ ಅಂದ್ರೆ 100% = ಹೌ ಮಚ್ ಅಂತ ಹೇಳಿ ಪ್ರಶ್ನೆ. SSC GD ಯೂತ್ ಕಾನ್ಸೆಪ್ಟ್ ಥ್ರೋ ಹೇಳ್ತೀನಿ ಬರ. ಈಗ ನಂಬರ್ ಸಿಸ್ಟಮ್ ತಗೊಂಡೆ ಅಂದ್ರೆ ಈಗ ಯಾವಾದ್ರೆ ಪ್ಲೇಸ್ ವ್ಯಾಲ್ಯೂ, ನೆಕ್ಸ್ಟ್ ಮುಖ ಬೆಲೆ, ಸ್ಥಾನ ಬೆಲೆ ಇರ್ಬೋದು, ನೆಕ್ಸ್ಟ್ ಡಿವಿಜಿಬಿಲಿಟಿ ರೂಲ್ ಇರ್ಬೋದು, ಲಸ ಮಸ ಇರ್ಬೋದು. ಕಾನ್ಸೆಪ್ಟ್ ತಗೊಂಡು ವಿತ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ರೀಸೆಂಟ್ಲಿ 2019, 22 ಮತ್ತು 23 ಏನು ಕೇಳನಲ್ರಿ, ಅವೇ ಕ್ವಶನ್ ಪೇಪರ್ ನಿಮ್ಗೆ ಹೇಳ್ತಿರ್ತಾನೆ. ಓಕೆ, ಇಲ್ಲಿ ನೋಡ್ರೆ ಇಲ್ಲಿ ಏನಂದ್ರೆ 15% ಅಂದ್ರೆ ಡಿಸ್ಕೌಂಟ್ ಅಂದ್ರೆ ಎಷ್ಟು ಹೇಳಿ ಸ್ನೇಹಿತರೆ, 85% = ಎಷ್ಟಿದೆ ರೀ 255. ನನಗೆ ವಿತೌಟ್ ಡಿಸ್ಕೌಂಟ್ ಅಂದ್ರೆ ಏನ್ ನೋಡಿವ್ರೆ 100% = ಎಷ್ಟು ಬರುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ. ಜಸ್ಟ್ ನೀವು ಓರೆ ಗುಣಾಕಾರರೇ ಮಾಡ್ರಿ, 2 ಲೈನರೇ ಮಾಡ್ರಿ, ಯಾವ್ದು ಬೆಕ್ಕದ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ನನಗೆ ಓರೆ ಗುಣಾಕಾರ ಅಂದ್ರೆ x = 100 ಇಂಟು ಇಲ್ಲಿ ಎಷ್ಟಿದೆ ಹೇಳಿ ಸ್ನೇಹಿತರೆ 255. ಎಕ್ಸ್ಗೆ ಓರೆ ಇದ್ದಿದ್ದೆಲ್ಲಿ ಬರಿಬೇಕ್ರಿ, ಕೆಳಗೆ ಬರ್ಕೋಬೇಕು ಸರ್. ಇಲ್ಲ ನೋಡಿದ್ರೆ 5 1 5, 3 ಉಳಿತು, 5 7 35, 5 5 25, 5 1 5, 17 1 17 ರೀ, 17 3 51, 100 × 3 ಎಷ್ಟ್ರಿ 300 ಸರಿಯಾದಂತ ಉತ್ತರ. ಕರೆಕ್ಟ್ ನೋಡೋರೆ ಇವರೇ
ಡಿಸ್ಕೌಂಟ್ ರಿಯಾಯಿತಿ ಅಂದ್ರೆ ಏನ್ರಿ 15% ಡಿಸ್ಕೌಂಟ್ ಅಂದ್ರೆ ಟೋಟಲ್ ನಮೂದಿತ ಬೆಲೆ ಕನ್ಸಿಡರ್ ಮಾಡ್ಬೇಕ್ರಿ. ಏನ್ರಿ ಮಾರ್ಕೆಟಿಂಗ್ ಪ್ರೈಸ್ ವ್ಯಾಲ್ಯೂ ನಮ್ಗೆ ಗೊತ್ತಿರ್ಬೇಕ್ರಿ. ಅದು 100% ಇರ್ತಾರೆ. ಅದ್ರ ಒಳಗೆ 15% ಡಿಸ್ಕೌಂಟ್ ಅಂದ್ರೆ 100ಕ್ಕೆ 15 ತೆಗದ್ರ 85% ಇಸ್ಕಲ್ ಟು 255 ರೂಪಾಯಿ. ನನಗೆ ಮಾರ್ಕೆಟಿಂಗ್ ಪ್ರೈಸ್ ಕೇಳ್ರಿ ಅಂದ್ರೆ ಯಾವ್ದ್ರಿ ನಮೂದಿತ ಬೆಲೆ ಕೇಳ್ರಿ. ನಮೂದಿತ ಬೆಲೆ ಅಂದ್ರೆ 100% ಇಸ್ಕಲ್ ಟು ಎಷ್ಟು, ಈ ರೀತಿ ಮಾಡಿದಾಗ ಎಷ್ಟು ಬರುತ್ತೆ? 300 ಬರುತ್ತೆ. ಓಕೆ, ಕರೆಕ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎಸ್, ಇಲ್ಲಿ ನೋಡವ್ರೆ, ಇದು ನೋಡೋಣ ಯಾರು ಮಾಡ್ತಾರೆ ಕ್ವಿಕ್ ಆಗಿ. ಎಸ್, ಇಲ್ಲಿ ನೋಡವ್ರೆ ಬಹಳ ಸಿಂಪಲ್ ಅದ್ರೆ. ಇಲ್ಲಿ ನೋಡವ್ರೆ ಒಂದ್ ಸ್ವಲ್ಪ ರೂಲ್ಸ್ ಹೇಳ್ತೀನಿ, 2-3 ಕ್ವಶನ್ ಕೊಡ್ತೀನಿ. ಇದು ನಿಮಗೆ ಗ್ರೂಪ್ ಸಿ ದೊಳಗೆ ಕೇಳಿದ್ರಿ. ಏನ್ ಹೇಳ್ತಾನೆ? ಬಹಳ ಸಿಂಪಲ್ ಅದರೆ. ನೀಡಿರುವ ಸಂಖ್ಯೆಗಳಲ್ಲಿ ಸಂಖ್ಯೆಯು ಪರಿಪೂರ್ಣ ವರ್ಗವಲ್ಲದು ಯಾವುದು? ಅಂದ್ರೆ ಇಲ್ಲಿ ನಾ ಸಂಖ್ಯೆ ಕೊಟ್ಟಿವ್ರೆ 1225, 1369, 1681 ಅಥವಾ 1792. ಈ 4ರದೊಳಗ ಯಾವುದು ಪರಿಪೂರ್ಣ ವರ್ಗ ಅಲ್ಲ ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ. ಅಂದ್ರೆ ಪರಿಪೂರ್ಣ ವರ್ಗ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವ್ರಿ. ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತಂದ್ರೆ ಇಲ್ಲಿ ಆಯ್ಕೆಗಳು ಕೊಟ್ಟಿದ್ದಾನೆ, ಕೇಳ್ತೀನಿ ನೋಡವ್ರೆ. ವರ್ಗ ಸಂಖ್ಯೆದ ಬಿಡಿ ಸ್ಥಾನ ಯಾವುದ್ರಲ್ಲಿಂದ ಕೊನೆಗೊಳ್ಳಲ್ಲ ನೋಡಿದ್ರೆ. ಒಂದ್ ವೇಳೆ ಬಿಡಿ ಸ್ಥಾನ ನೋಡಿದ್ರೆ ವರ್ಗ ಸಂಖ್ಯೆದ ಬಿಡಿ ಸ್ಥಾನ 2, 3, 7, 8ರಿಂದ ಕೊನೆಗೊಳ್ತಾ ತಿಳ್ಕೊರಿ. ಇಲ್ಲಿ ಬೇಸಿಕ್ ತಿಳ್ಕೊರವ್ರೆ, ಬೇಸಿಕ್ ಅಬ್ಸರ್ವೇಷನ್ ಮಾಡ್ರಿ. ನಾ ರೂಲ್ಸ್ ಹೇಳಕತ್ತೀನಿ, 1-2 ನಿಮಿಷ ರೀ. ಏನ್ರಿ ನಾ ಏನ್ ಹೇಳಕತ್ತೇನ್ರಿ? ಬಿಡಿ ಸ್ಥಾನ 2, 3, 7, 8ರಿಂದ ಕೊನೆಗೊಂಡರೆ ಅದು ವರ್ಗ ಸಂಖ್ಯೆ ಅಲ್ಲ. ಏನ್ರಿ? ಬಿಡಿ ಸ್ಥಾನ ಯಾವುದೇ ಒಂದು ಸಂಖ್ಯೆ ಇರ್ಲಕ್ರಿ, ಬಿಡಿ ಸ್ಥಾನ ಯಾವುದ್ರಲ್ಲಿಂದ ಕೊನೆಗೊಳ್ಳಬಾರ್ದು ನೋಡಿವ್ರೆ. 2, 3, 7, 8 2, 3, 7, 8ರಿಂದ ಯಾವುದೇ ಒಂದು ಸಂಖ್ಯೆ ಕೊನೆಗೊಳ್ತಾ ತಿಳ್ಕೊರಿ. ಅದು ಯಾವ ಸಂಖ್ಯೆ ಆಗಲು ಸಾಧ್ಯವಿಲ್ಲ ರೀ? ವರ್ಗ ಸಂಖ್ಯೆ ಆಗಲು ಸಾಧ್ಯವಿಲ್ಲ. ಅದು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಇವ್ರೆ, ವರ್ಗ ಸಂಖ್ಯೆ ಅಲ್ಲ. ಒಂದು ವೇಳೆ ನೋಡ್ರಿ ನಿಮಗ ಗೊತ್ತಿರ್ಬೇಕು ಸರ್, ಹಾಗಾದ್ರೆ ವರ್ಗ ಸಂಖ್ಯೆ ಆಗ್ಬೇಕಾದ್ರೆ ಬಿಡಿ ಸ್ಥಾನ ಯಾವುದ್ರಲ್ಲಿಂದ ಕೊನೆಗೊಳ್ಳಬೇಕು? ಈಗ 2, 3, 7, 8 ಹೋದ್ರೆ ಇನ್ನ ಯಾವ ಉಳಿದು ಹೇಳಿವ್ರೆ? 0ಲಿಂದ ಕೊನೆಗೊಳ್ಬಹುದು. 1 ನೆಕ್ಸ್ಟ್ ಯಾವ್ದ್ರಿವ್ರೆ? 4ರಿಂದ ಕೊನೆಗೊಳ್ಬಹುದು. 5ರಿಂದ 6 ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ? 9ರಿಂದ ಕೊನೆಗೊಳ್ಬಹುದು. ಇವು ಬಿಡಿ ಸ್ಥಾನ. ಇವುಕೂರ್ಲಿಂದ ಕೊನೆಗೊಳ್ತಂದ್ರೆ ವರ್ಗ ಸಂಖ್ಯೆ. ಮತ್ತೆ ಇವುಕೂರ್ಲಿಂದ ಕೊನೆಗೊಂಡು ಒಂದೊಂದ್ ಸ್ವಲ್ಪ ವರ್ಗ ಸಂಖ್ಯೆ ಆಗಲ್ರಿ. ಬಟ್ ಅಲ್ಲಿ ರೂಲ್ಸ್ ಏನ್ ಬರ್ತದೆ ಗೊತ್ತನ್ರಿ ಸರ? ಅಂದ್ರೆ 10ರ ಸ್ಥಾನದಾಗ ಯಾವ್ದಾವ್ದು ಸಂಖ್ಯೆ ಬರ್ಬೇಕನ್ನೋದು ಮತ್ತೆ ಅಲ್ಲಿ ರೂಲ್ಸ್ ಬರ್ತದೆ. 1 ನಿಮಿಷ ಹೇಳ್ತೇನೆ. ಹಾಗಾದ್ರೆ ನೋಡಿವ್ರೆ ವರ್ಗ ಸಂಖ್ಯೆಗಳು ಬಿಡಿ ಸ್ಥಾನ ಯಾವುದ್ರಲ್ಲಿಂದ ಕೊನೆಗೊಳ್ಳಲ್ರಿ? 2, 3, 7, 8ರಿಂದ ಏನಾಗಲ್ರಿ? ಕೊನೆಗೊಳ್ಳುವುದಿಲ್ಲ. ನೋಡಿದ್ರೆ ಬಿಡಿ ಸ್ಥಾನ 2, 3, 7, 8ರಿಂದ ಕೊನೆಗೊಳ್ಳಲ್ಲ. ಆದ್ರೆ ಎದರ್ಲೇ ಕೊನೆಗೊಳ್ಳಬಹುದು ಹೇಳಿದ್ರೆ 0, 1, 4, 5, 6, 9 ಇವಕೂರ್ಲಿಂದ ಕೊನೆಗೊಳ್ಳಬಹುದು. ಆದ್ರೆ ಇಲ್ಲಿ ಒಂದು ರೂಲ್ಸ್ ಬರ್ತದೆ. ಏನ್ ರೂಲ್ಸ್ ಬರ್ತದೆ ನೋಡ್ರಿ, ಇಲ್ಲಿ ಹೇಳ್ತೀನಿ ನೋಡ್ರಿ. ಏನ್ರಿ? ಇಲ್ಲಿ ಜಸ್ಟ್ ನೋಡ್ರೆ ಬಿಡಿ ಸ್ಥಾನ ನೆಕ್ಸ್ಟ್ 10ರ ಸ್ಥಾನ ಕರೆಕ್ಟ್ ಆಗಿ ನೋಡ್ರಿ. ಸಪೋಸ್ ಬಿಡಿ ಸ್ಥಾನ 1ರಿಂದ ಕೊನೆಗೊಳ್ತಂದ್ರೆ ಜಸ್ಟ್ ಅಬ್ಸರ್ವೇಷನ್ ಮಾಡಿದ್ರೆ ಬಿಡಿ ಸ್ಥಾನ 1ರಿಂದ ಕೊನೆಗೊಳ್ತಂದ್ರೆ 10ರ ಸ್ಥಾನದಾಗ ಯಾವ್ದು ಸಂಖ್ಯೆ ಬರ್ಬೇಕ್ರಿ? ಸಮ ಸಂಖ್ಯೆ ಬರ್ಬೇಕು. ರೂಲ್ಸ್ ಗೊತ್ತಿರ್ಬೇಕು. ಸಮ ಸಂಖ್ಯೆ ಅಂದ್ರೆ 2 ಬರ್ಬೋದು, 4 ಬರ್ಬೋದು, 6 ಬರ್ಬೋದು, 8 ಬರ್ಬೋದು. ಓಕೆ, ಏನ್ ಹೇಳಿವ್ರೆ? ಇಲ್ಲಿ ಬಿಡಿ ಸ್ಥಾನ 1ರಿಂದ ಕೊನೆಗೊಳ್ತಂದ್ರ ವರ್ಗ ಸಂಖ್ಯೆ ಆಗ್ಬೇಕಾದ್ರೆ 10ರ ಸ್ಥಾನದಾಗ ಸಮ ಸಂಖ್ಯೆ. ಅದೇ ರೀತಿ ಬಿಡಿ ಸ್ಥಾನ 4ರಲ್ಲೇ ಕೊನೆಗೊಳ್ತಾ ತಿಳ್ಕೊರವ್ರೆ. 4ರಲ್ಲೇ ಕೊನೆಗೊಳ್ತಂದ್ರೆ ಬಿಡಿ ಸ್ಥಾನದ 10ರ ಸ್ಥಾನದಾಗ ಏನ್ ಬರ್ಬೇಕ್ರಿ? ಸಮ ಸಂಖ್ಯೆ. ಓಕೆ, ಇಲ್ಲಿ 1 ಅಂದ್ರೆ ಸಪೋಸ್ ನೋಡವ್ರೆ 9ರದ ಸ್ಕ್ವೇರ್ ಎಷ್ಟ್ರಿ? 81. ಬಿಡಿ ಸ್ಥಾನ 1ರಲ್ಲೇ ಕೊನೆಗೊಳ್ತಂದ್ರೆ 10ರ ಸ್ಥಾನದಾಗ ಏನು ಬರ್ಬೇಕ್ರಿ? ಸಮ ಸಂಖ್ಯೆ. ಹಾಗಾದ್ರೆ ಬಿಡಿ ಸ್ಥಾನ 4ರಲ್ಲೇ ಅವ್ರೆ 8ರದ ಸ್ಕ್ವೇರ್ ಎಷ್ಟ್ರಿ? 64. ಬಿಡಿ ಸ್ಥಾನ 4ರಲ್ಲೇ ಕೊನೆಗೊಳ್ತಂದ್ರೆ 10ರ ಸ್ಥಾನದಾಗ ಏನ್ರಿ? ಸಮ ಸಂಖ್ಯೆ. ಅದೇ ರೀತಿ ಇನ್ನು 9 ನೋಡ್ರೆ 9ರಲ್ಲೇ ಬಿಡಿ ಸ್ಥಾನ ಕೊನೆಗೊಳ್ತಂದ್ರೆ 10ರ ಸ್ಥಾನದಾಗ ಯಾವ್ದು ಸಂಖ್ಯೆ ಬರಬೇಕು ಹೇಳ್ರಿವ್ರೆ? ಸಮ ಸಂಖ್ಯೆ. ಬೇಕಾದ್ರೆ ನೋಡ್ರೆ 7ರದ ಸ್ಕ್ವೇರ್ ಎಷ್ಟ್ರಿ? 7 7 49. ಬಿಡಿ ಸ್ಥಾನ 9 ಅಂದ್ರೆ 10ರ ಸ್ಥಾನದಾಗ ಏನ್ರಿ? ಸಮ ಸಂಖ್ಯೆ ಬರಬೇಕು. ಏನ್ ಹೇಳಿವ್ರೆ? ಇಲ್ಲಿ ಒಂದು ರೂಲ್ಸ್ ಗೊತ್ತಿರಬೇಕು. ಬಿಡಿ ಸ್ಥಾನದ ಕೊನೆಯ ಸಂಖ್ಯೆಗಳು ಯಾವುದ್ರಲ್ಲಿಂದ ಕೊನೆಗೊಳ್ಳಲ್ರಿ? 2 ಅಂದ್ರೆ ವರ್ಗ ಸಂಖ್ಯೆಗಳು ಯಾವುದ್ರಲ್ಲಿಂದ್ರಿ? ಬಿಡಿ ಸ್ಥಾನ 2, 3, 7, 8 ಇವು ಬಂದು ಅಂದ್ರೆ ಅದು ವರ್ಗ ಸಂಖ್ಯೆನೇ ಅಲ್ಲ, ಅದು ಪೂರ್ತಿ ಫಸ್ಟಿಗೆ ತೆಗೆದು ಬಿಡ್ಬೇಕ್ರಿ. ಒಂದು ವೇಳೆ 0, 1, 4, 5, 6, 9ರಿಂದ ಕೊನೆಗೊಳ್ಳಬಹುದ್ರಿ. ಬಟ್ ಅಲ್ಲಿ ಅದರದೇ ಆದಂತ ರೂಲ್ಸ್. ಸಪೋಸ್ ಬಿಡಿ ಸ್ಥಾನ 1ರಲ್ಲೇ ಕೊನೆಗೊಳ್ತಂದ್ರ ಅಲ್ಲಿ 10ರ ಸ್ಥಾನದಾಗ ಸಮ ಸಂಖ್ಯೆ ಬರಬೇಕು, ಅಂದಾಗ ಮಾತ್ರ ವರ್ಗ ಸಂಖ್ಯೆ. ಇಲ್ಲಿ ಒಂದ್ ವೇಳೆ ಬಿಡಿ ಸ್ಥಾನದಾಗ 4 ಬತ್ತ ತಿಳ್ಕೋರಿ 10ರ ಸ್ಥಾನದಾಗ ಸಮ ಸಂಖ್ಯೆ. ಒಂದ್ ವೇಳೆ ಬಿಡಿ ಸ್ಥಾನ 9 ಬತ್ತ ತಿಳ್ಕೋರಿ 10ರ ಸ್ಥಾನದಾಗ ಏನ್ ಬರ್ಬೇಕ್ರಿ? ಸಮ ಸಂಖ್ಯೆ. ಇನ್ನು ನೆಕ್ಸ್ಟ್ ಎಷ್ಟು ಉಳಿದು ನೋಡವ್ರೆ? ಇನ್ನ ಎಷ್ಟ್ರಿ? ಈಗ ಸಪೋಸ್ 6
ಬಿಡಿ ಸ್ಥಾನ 6ರಿಂದ ಕೊನೆಗೊಂಡ್ರೆ 10ರದ ಸ್ಥಾನದಾಗ ಏನ್ ಬರ್ಬೇಕ್ರಿ? ಇದು ಒಂದು ಇಂಪಾರ್ಟೆಂಟ್ ಇವ್ರೆ. ಬಿಡಿ ಸ್ಥಾನ 6ರಿಂದ ಕೊನೆಗೊಂಡ್ರೆ 10ರ ಸ್ಥಾನ ಬೆಸ ಸಂಖ್ಯೆ ಬೇಕಾದ್ರೆ ಚೆಕ್ ಮಾಡವ್ರೆ. 4 4 ಎಷ್ಟ್ರಿ? 16. ಇವ್ರೆ ಬಿಡಿ ಸ್ಥಾನ 6 ಅಂದ್ರ 10ರ ಸ್ಥಾನದಾಗ ಏನ್ರಿ? ಬೆಸ ಸಂಖ್ಯೆ ಇದೆ. ಅದಕ್ಕೋಸ್ಕರ ಬಿಡಿ ಸ್ಥಾನ 6 ಕೊನೆಗೊಳ್ತಂದ್ರೆ 10ರ ಸಂಖ್ಯೆ ಏನಾಗಬೇಕ್ರಿ? ಬೆಸ ಸಂಖ್ಯೆ. ಇನ್ನ ಒಂದು ಬತ್ತ ತಿಳ್ಕೊರೋರಿ, ಸರಿ ಒಂದಲ್ಲ 5. ಬಿಡಿ ಸ್ಥಾನ 5 ಕೊನೆಗೊಳ್ತಂದ್ರೆ ಇದು ಫಿಕ್ಸ್ ಇವ್ರೆ. 10ರ ಸ್ಥಾನದಾಗ ಇದು 2 ಸಂಖ್ಯೆ ಫಿಕ್ಸ್, ಡಿಜಿಟ್ 2 ಫಿಕ್ಸ್ ಇವ್ರೆ. ಓಕೆ, ಬಿಡಿ ಸ್ಥಾನ 5 ಕೊನೆಗೊಂಡ್ರೆ 2. ಅದೇ ರೀತಿ ಇನ್ನೊಂದು 0. ಬಿಡಿ ಸ್ಥಾನ 0 ಕೊನೆಗೊಂಡ್ರ 10ರ ಸ್ಥಾನ ಏನಾಗಿರ್ಬೇಕ್ರಿ? 0ಲಿಂದ ಕೊನೆಗೊಂಡಿರ್ಬೇಕು. ಇದು ಒಂದು ರೂಲ್ಸ್ ಗೊತ್ತಿತ್ತಲ್ರಿ, ಬೇಕಾದ ಕ್ವಶನ್ ಕೇಳಲಕ್ರಿ ಈಜಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಏನ್ ಹೇಳಿವ್ರೆ? 2 3 7 8ಲಿಂದ ಕೊನೆಗೊಳ್ಳಲ್ರಿ. ಇಲ್ಲಿ ಒಂದು ರೂಲ್ಸ್ ಗೊತ್ತಿರಬೇಕು. ಆನಂತರ ಸ್ಕ್ರೀನ್ ಶಾಟ್ ಹುಡ್ಕೋರವ್ರೆ. ಬಿಡಿ ಸ್ಥಾನ 1 ಅಂದ್ರೆ ಸಮ ಸಂಖ್ಯೆ, 4 ಸಮ ಸಂಖ್ಯೆ, 9 ಸಮ ಸಂಖ್ಯೆ, 6 ಅಂದ್ರೆ ಸಂಖ್ಯೆ, 5 ಇತ್ತಂದ್ರೆ 10ರ ಸ್ಥಾನದಾಗ 2, 0 ಇದ್ರೆ 0 ಬರ್ಬೇಕು. ಹಾಗಾದ್ರೆ ಈ 1792 ನೋಡಿದ್ರೆ ಅವ್ರೆ, ಯಾಕಂದ್ರೆ ಯಾವ್ಯಾವ ಸಂಖ್ಯೆ ಕೊನೆಗೊಳ್ಳೋದಿಲ್ಲ ಬಿಡಿ ಸ್ಥಾನ? 2 3 7 8. ಇಲ್ಲಿ 2 ಅದಪ್ಪ ಅಂದ್ರೆ ಅದಕ್ಕೋಸ್ಕರ ಆನ್ಸರ್ ಯಾವ್ದು ಸರಿ ಹೇಳಿವ್ರೆ? ಇದಕ್ರಿ ಆಯ್ಕೆ ನಂಬರ್ ಎ ಸರಿಯಾದಂತ ಉತ್ತರ. ನಾ ವೇಸ್ಟ್ ಮಾಡಲ್ಲ ಸರ್, ನಿಮ್ಗೆ ಅರ್ಥ ಆಗ್ಯದ ಅನ್ಕೊಂಡಿರ್ತೇನೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ ನೋಡ್ರಿ. ಕ್ವಿಕ್ ಆಗಿ ಯಾರು ಮಾಡ್ತೀರಿ? ಬಹಳ ಸಿಂಪಲ್ ಅದ್ರ ಇಲ್ಲಿ ನೋಡ್ರಿ. 3479ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದರೆ ಅದು ಒಂದು ಪರಿಪೂರ್ಣ ವರ್ಗವಾಗುವುದು? ಜಸ್ಟ್ ನೋಡಿದ್ರೆ ಆನ್ಸರ್ ಹೇಳ್ಬೇಕ್ರಿ. ನೋಡ್ರಿ, ಲಾಸ್ಟ್ ಡಿಜಿಟ್ ಅಷ್ಟೇ ಕನ್ಸಿಡರ್ ಮಾಡಿ 10ರದ ಸಂಖ್ಯೆ ಅದಕ್ಕೆ ಕೂಡಿಸ್ಕೊತ ಹೋರಿವ್ರೆ. 3479ಕ್ಕೆ ಯಾವ ಸಂಖ್ಯೆ ಕೂಡಿಸಿದರೆ ಅದು ಒಂದು ಪರಿಪೂರ್ಣ ವರ್ಗವಾಗುವುದು? 479ಕ್ಕೆ ಯಾವ ಸಂಖ್ಯೆ ಕೂಡಿಸಿದರೆ ಅದು ಒಂದು ಪರಿಪೂರ್ಣ ವರ್ಗ? ಕ್ವಶನ್ ಪೇಪರ್ ಈಗ BMTC ಮಾಡಿದ್ರಿ. ಹೀಗೆ ಮೊನ್ನೆನೇ ಆಯ್ತ್ರಿ ಎಕ್ಸಾಮ್, ನಿಮ್ಗೆ ಗೊತ್ತದ್ರಿ ಸಂಡೇ ರೀ. BMTC ದೊಳಗ ಮ್ಯಾಥಮೆಟಿಕ್ಸ್ ಅನೌನ್ಸ್ ಮಾಡಿದಲ್ರಿ, ಬಟ್ 12 ಕ್ವಶನ್ ಕೇಳಿದ್ರಿ. ಅದಕ್ಕೋಸ್ಕರ ಹೇಳಕ್ಕಾಗಲ್ರಿ, ಸ್ವಲ್ಪ ನೀವು ನೋಡ್ಕೊಂಡು ಹೋಗ್ಬೇಕಲ್ರಿ ಸರ್, ಹೆಂಗಾಗತ್ತೆ ಹೇಳಕ್ಕಾಗಲ್ರಿ. ಆಯ್ತು ನೋಡ್ರಿ, ಇಲ್ಲಿ ನೋಡಿವ್ರೆ ಮೊದಲ ಏನ್ ಮಾಡ್ರಿ? 3479ಕ್ಕೆ ಆಯ್ಕೆಯ ಮುಖಾಂತರ ಹೋಗ್ಬೇಕ್ರಿ. ಫಸ್ಟ್ಗೆ ಆಯ್ಕೆ ಎಷ್ಟದ ರೀ? 9 ಕೂಡಿಸ್ರಿ. 3479ಕ್ಕೆ 9 ಕೂಡಿಸ್ರಿ ಎಷ್ಟಾಗತ್ರಿ? 3488. ನಾನ್ ನಿಮಗೆ ಇನ್ನೇಗೆ ಹೇಳಿವ್ರೆ, ಬಿಡಿ ಸ್ಥಾನ ನೋಡ್ರಿ ಅಂದ್ರೆ ವರ್ಗ ಸಂಖ್ಯೆಗಳು ಬಿಡಿ ಸ್ಥಾನ ಯಾವ್ದ್ರಲಿಂದ ಕೊನೆಗೊಳ್ಳಲ್ಲ ಹೇಳೇನ್ರಿ? 2 3 7 8 ಇವಕೂರ್ಲಿಂದ ಕೊನೆಗೊಳ್ಳತ್ತಂದ್ರೆ ಇದು ವರ್ಗ ಸಂಖ್ಯೆನೇ ಆಗಲು ಸಾಧ್ಯವಿಲ್ಲ. ಓಕೆ, ಅದಕ್ಕ 3479ಕ್ಕ 9 ಕೂಡಿಸಿದ್ರೆ ಎಷ್ಟ್ರಿ? ಬಿಡಿ ಸ್ಥಾನ ಎಷ್ಟು ಬತ್ರಿ? 8. ಹಾಗಾದ್ರೆ ಕೊನೆಯ ಡಿಜಿಟ್ 2 3 7 8 ಬಂದ್ರೆ ವರ್ಗ ಸಂಖ್ಯೆ ಆಗಲ್ಲ. ಬೇಕಾದ್ರೆ ಇದಕ್ಕೆ ನೆಕ್ಸ್ಟ್ ಎರಡನೇದ ಚೆಕ್ ಮಾಡಿವ್ರೆ. 3479ಕ್ಕೆ ಎಷ್ಟು ಕೂಡಿಸ್ರಿ? 7 ಕೂಡಿಸ್ರಿ. ಹಾಗಾದ್ರೆ 7 ಕೂಡಿಸ್ರಿ ಎಷ್ಟಾಗತ್ರಿ? 3486 ಬರುತ್ತೆ. ರೂಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇವ್ರೆ. ನೀವು ಫೇಲ್ ಎಲ್ಲಾಗಿರ ಅನ್ನೋದು ಹೇಳ್ತೇನೆ. ಯಾಕಂದ್ರೆ ನೀವು ನೋಡೋಣ ಪಟಕನೆ ಖುಷಿಯಾಗಿರ್ತೀರಿ. ಏನ್ರಿ ಇಲ್ಲಿ 86 ಓಕೆ, ಬಿಡಿ ಸ್ಥಾನ 6ರಿಂದ ಕೊನೆಗೊಳ್ತದೆ ಓಕೆ, ಬಟ್ 10ರ ಸ್ಥಾನದಾಗ ಯಾವ ಸಂಖ್ಯೆ ಬರ್ಬೇಕಂತ ಹೇಳೀನಿ ಗುರುಜಿ? ಬೆಸ ಸಂಖ್ಯೆ ಬರಬೇಕು ಸರ್. ಮ್ಯಾಕ್ಸಿಮಮ್ ತಪ್ಪು ಮಾಡಿದ್ರಿ ನೀವು ಅಲ್ಲೇ. ಏನ್ರಿ ಬಿಡಿ ಸ್ಥಾನ 6ರಲ್ಲೇ ಕೊನೆಗೊಳ್ಬಹುದು ಓಕೆ, ವರ್ಗ ಸಂಖ್ಯೆ ಬಿಡಿ ಸ್ಥಾನ 6ರಲ್ಲೇ ಕೊನೆಗೊಳ್ತದ, ಬಟ್ 10ರ ಸ್ಥಾನದಾಗ ಯಾವ್ದು ಬರ್ಬೇಕಂದೇನ್ರಿ? ಬೆಸ ಸಂಖ್ಯೆ. ಇಲ್ಲಿ 8 ಸಮ ಸಂಖ್ಯೆ ಬಂದ್ರೆ ಹಿಯರ್ ಆಲ್ಸೋ ತಪ್ಪ್ರಿ. ನೆಕ್ಸ್ಟ್ ಇದು ನೋಡ್ರಿ, ಇದು 4ರದ್ದು ನೋಡ್ರಿ. 3479ಕ್ಕೆ ಎಷ್ಟ್ರಿ? 4 ಕೂಡಿಸ್ರಿ. ಹಾಗಾದ್ರೆ 3479ಕ್ಕೆ 4 ಕೂಡಿಸಿದ್ರೆ ಎಷ್ಟ್ರಿ? 3483 ಬರುತ್ತೆ. ಲಾಸ್ಟ್ ಡಿಜಿಟ್ ಏನ್ರಿ? 3ರಿಂದ ಬತ್ತಂದ್ರೆ ಅಬ್ವಿಯಸ್ಲಿ ಏನ್ ಮಾಡ್ಬೇಕ್ರಿ? ಹೊಡೆದು ಬಿಡ್ಬೇಕ್ರಿ. ಉಳಿತೇವದ್ರಿ. ಇದು ಡೈರೆಕ್ಟ್ ಆನ್ಸರ್ ಆಗಿರ್ತದ. 1 ಸೆಕೆಂಡ್ ಚೆಕ್ ಮಾಡಿವ್ರೆ.